ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳ ಕೈಲಿ ಏನು ಮಾಡಕ್ ಆಗಲ್ಲ ಕಡೆ. ಮತ್ತೆ ಏನ್ ಮಾಡ್ಬೇಕಂತೀಯಮ್ಮ? ನಾನು ಫಲಹಾರ ಮಾಡ್ತೀನಿ, ಅದನ್ನ ಕೊಡೋ ನೆಪದಲ್ಲಿ ಅಲ್ಲಿಗೆ ಹೋಗ್ತೀನಿ. ಏನೇ ಅಜ್ಜಿ, ನೀನೊಬ್ಳೆ ಹೋಗೋದ್ ಬೇಡ, ನಿನ್ ಜೊತೆ ನಾನು ಬರ್ತೀನಿ. ನನ್ಗೂ ಅಕ್ಕನ್ ನೋಡ್ಬೇಕು ಅಂತ ಅನಿಸ್ತಿದೆ. ಸರಿ, ನಾಳೆ ಬೆಳಿಗ್ಗೆ ಹೋಗೋಣ. ನಾಗಲಕ್ಷ್ಮಿ, ನಾವು ಅಲ್ಲಿಗೆ ಹೋಗೋ ವಿಚಾರ ಯಾರಿಗೂ ಹೇಳ್ಬೇಡ, ಸೂರ್ಯಂಗೆ ಹೇಳ್ಬೇಡ. ಸರಿ ಅಮ್ಮ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಗೋಪಾಲ, ಕೊನ್ಯಾಕ್ಬಿಟ್ಬಿಟ್ಟೆ. ಆಯ್ತು ಕಣಪ್ಪ ಗನ್ ಗೋಪಾಲ. ಜೀವನ ಪೂರ್ತಿ ಕಾರ್ ಓಡಿಸ್ಕೊಂಡೆ ಇಡ್ತೀಯ ಅಥವಾ ಮದುವೆ ಗಿದ್ವೆ ಆಗೋ ಯೋಚನೆ ಮಾಡಿದ್ಯಾ? ನಂಜಪ್ಪ, ನಿನ್ ಮಗಳ ವಯಸ್ಸೆಷ್ಟು? ಲೇ, ನನಗ್ ಮಗಳೆಲ್ಲವಳು, ನನಗಿಬ್ರು ಗಂಡ್ಮಕ್ಳೇ ಕಳ್ಳ. ಮತ್ತೆ ಈ ತರ ಪ್ರಶ್ನೆ ಕೇಳೋ ಅಧಿಕಾರ ನಿನ್ಗಿಲ್ಲ, ರೈಟ್ ಹೇಳು. ಮದುವೆ ಆಗೋ ರಾಮ ಅಂದ್ರೆ ನೀನೇ ನನ್ನ ಮಾಮ ಆಗೋ ಅಂದಂಗ ಆಯ್ತು. ನಿನ್ನೋ ಕೇಳ್ದಲ್ಲ ನಾನು. ಲೋ ಮಹೇಶ, ನಿಂತ್ಕೊಳ್ಳೋ. ಏನ್ ನಂಜಪ್ಪ? ವಿಷಯ ಕೇಳ್ಪಟ್ಟೆ ಕಣ, ತುಂಬಾ ಬೇಜಾರಾಯ್ತು. ನಿಮ್ ತಾಯಿ ತೀರ್ಕೊಂಬಿಟ್ರಂತೆ. ಚೆನ್ನಾಗೇ ಇದ್ರು ನಂಜಪ್ಪ, ಜ್ವರ ಅಂತ ಮಲಗಿದ್ದಷ್ಟೇ, 2 ವಾರಕ್ಕೆ ತೀರ್ಕೊಂಡ್ಬಿಟ್ರು. ಸಮಾಧಾನ ಮಾಡ್ಕೊ. ನಿಮ್ ತಾಯಿ ನಿನಗ್ ಮಾತ್ರ ತಾಯಿ ಆಗಿರ್ಲಿಲ್ಲ, ನಮ್ಗೆಲ್ಲ ತಾಯಿ ಆಗಿದ್ರು. ಅಷ್ಟೇ ಯಾಕೆ, ಇಡೀ ಊರಿಗೆ ತಾಯಿ ಆಗಿದ್ರು. ಚಿಂದಂತ ಮಾತಾಡ್ರಿ ನಂಜಪ್ಪ, ನಿಮ್ ಮಾತು ಕೇಳಿ ನನ್ನ ಮನ್ಸು ಹಗುರ ಆಯ್ತು. ಏನು ಮಾಡಕ್ಕಾಗಲ್ಲ ಮಹೇಶ, ವಿಧಿ ಆಟ ಇದು. ಹುಟ್ಟಿದವರೆಲ್ಲ ಒಂದಲ್ಲ ಒಂದಿನ ಸಾಯ್ಲೇಬೇಕು. ಸಮಾಧಾನ ಮಾಡ್ಕೋ. ಅಲ್ಲೇ